ಒಂದು ಕಡೆ ತುಂಗಭದ್ರೆಯ ಒಡಲು ತುಂಬಿದೆ, ಮತ್ತೊಂದು ಕಡೆ ಆ ಜಲಸಾಗರವನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರ್ತಾ ಇದೆ. ಹೇಗೆ ತುಂಗಭದ್ರೆಯ ನೀರಿನ ಒಂದೊಂದು ಹನಿಯನ್ನು ಎಣಿಸಲು ಸಾಧ್ಯವಿಲ್ವೋ ಹಾಗೆ ಇಲ್ಲಿಗೆ ಭೇಟಿ ನೀಡುವ ಜನರ ಹೆಜ್ಜೆ ಗುರುತನ್ನು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಳೆಯಾಗದಿದ್ರೂ ಮಲೆನಾಡಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೂರ್ವ ಮತ್ತು ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಪಶ್ಚಿಮ ಬೆಟ್ಟಗಳ ಮಧ್ಯೆ ನಿರ್ಮಾಣಗೊಂಡಿರುವ ರಾಜ್ಯದ 2ನೇ ಬೃಹತ್ ಜಲಾಶಯವೇ ತುಂಗಭದ್ರಾ ಜಲಾಶಯ. ಈ ಜಲಾಶಯಕ್ಕೆ 106 ವರ್ಷಗಳ ಇತಿಹಾಸವಿದೆ. ಡ್ಯಾಂನ ಇತಿಹಾಸವನ್ನು ನೋಡೋದಾದ್ರೆ 1930ರಲ್ಲಿ ಮದ್ರಾಸ್ ಸರ್ಕಾರ ಬ್ರಿಟಿಷ್ ಸರ್ಕಾರದೊಂದಿಗೆ ಚರ್ಚಿಸಿ ಡ್ಯಾಂ ನಿರ್ಮಾಣದ ರೂಪುರೇಷೆಯನ್ನು ಸಿದ್ಧಪಡಿಸಲಾಯಿತು. ಅಂತಿಮವಾಗಿ 1944ರಲ್ಲಿ ಹೈದರಾಬಾದ್ನ ನಿಜಾಮನ ಸರ್ಕಾರದೊಡನೆ ಸೇರಿ ಜಲಾಶಯದ ನಿರ್ಮಾಣಕ್ಕೆ 2 ರಾಜ್ಯಗಳು ಕೈ ಹಾಕದವು. ಹಣ ಮತ್ತು ನೀರು ಹಂಚಿಕೆ ಮಾಡಿಕೊಳ್ಳುವ ಬಗ್ಗೆ ಒಪ್ಪಂದ ಮಾಡಿಕೊಂಡು ಹೈದರಾಬಾದ್ನ ಎಂಜಿನಿಯರ್ ಸಿ ದಲಾಲ್ ಅವರಿಂದ ಜಲಾಶಯದ ವಿನ್ಯಾಸ ರಚನೆ ಮಾಡಿಕೊಳ್ಳಲಾಯಿತು. 1945ರ ಫೆಬ್ರವರಿ 28ರಂದು ಶಂಕುಸ್ಥಾಪನೆ ಮಾಡಲಾಯಿತು. ಇದು 1330 ಟಿಎಂಸಿ ಸಾಮರ್ಥ್ಯ ಹೊಂದಿದೆ. ಮುಖ್ಯ ಎಂಜಿನಿಯರ್ ತಿರುಮಲ್ ಅಯ್ಯಂಗಾರ್ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡಿತು. ಅಂದಿಗೆ 130.76 ಕೋಟಿ ರೂಪಾಯಿ ವೆಚ್ಚದಿಂದ ಜಲಾಶಯ ನಿರ್ಮಾಣ ಕಾಮಗಾರಿ ಆರಂಭಗೊಂಡು ಸತತ 8 ವರ್ಷಗಳ ಕಾಮಗಾರಿಯಿಂದ ಅಂದರೆ 1953ರ ಜುಲೈ 1ರಂದು ಸಮುದ್ರ ಮಟ್ಟದಿಂದ 1613 ಅಡಿ ಎತ್ತರದ ಜಲಾಶಯ ಕಾಮಗಾರಿ ಮುಗಿದು ನೀರು ಸಂಗ್ರಹ ಮಾಡಲಾಯಿತು. ಜುಲೈ ತಿಂಗಳಲ್ಲಿಯೇ ಜಲಾಶಯ ಭರ್ತಿಯಾಗಿದೆ. ಡ್ಯಾಂನ 33 ಕ್ರಸ್ಟ್ ಗೇಟ್ಗಳನ್ನು ತೆರೆದು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಈ ವಿಹಂಗಮ ನೋಟವನ್ನು ಸವಿಯಲು ಜನರು ತಂಡೋಪತಂಡವಾಗಿ ಬರ್ತಿದ್ದಾರೆ. ನಾವು ಬೆಂಗಳೂರಿಂದ ಟಿ.ಬಿ ಡ್ಯಾಮ್ ನೋಡಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. 33 ಗೇಟ್ ಕೂಡ ಓಪನ್ ಮಾಡಿದ್ದಾರೆ. ತುಂಬ ನೀರಿದೆ. ಕೆಳಗಡೆ ಗಾರ್ಡನ್ಸ್ ಎಲ್ಲ ಚೆನ್ನಾಗಿದೆ. ಫುಲ್ ಟೋಟಲ್ ಆಗಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಧ್ಯಾಹ್ನ ಇಲ್ಲಿ ಕ್ಯಾರಿಯರ್ ತಗೊಂಡು ಇಲ್ಲೇ ಊಟ ಮಾಡ್ಕೋಬಹುದು. ಎಲ್ಲ ಚೆನ್ನಾಗಿದೆ ತುಂಬ ನೋಡಕ್ಕೆ. ಸುತ್ತಮುತ್ತಲಿನ ಹಸಿರು ಗಿಡ ಮರಗಳ ಮಧ್ಯೆ ಕಣ್ಣು ಹಾಯಿಸಿದಷ್ಟು ನೀರು. ಜಲಾಶಯದಿಂದ ಹಾಲಿನ ನೊರೆಯಂತೆ ಧುಮ್ಮುಕ್ಕುವ ನೀರಿನ ಜಲಪಾತದ ದೃಶ್ಯ ಕಾವ್ಯ. ಈ ಸೊಬಗು ನೋಡೋಕೆ 2 ಕಣ್ಣು ಸಾಲಲ್ಲ. ಫುಲ್ಲು ಚೆನ್ನಾಗಿ ನೀರು ಬಂದಿದೆ. ಭಾಳ ಸಂತೋಷ ಆಗ್ತೈತೆ. ಆಮೇಲೆ ಗುಂಡಾ ಫಾರೆಸ್ಟ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿದೆ ಬಂದಿದೆ. ಇದರಲ್ಲಿ ವಾತಾವರಣ ಚೆನ್ನಾಗಾಗಿದೆ. ಎಲ್ಲ ಮಳೆ ಎಲ್ಲ ಚೆನ್ನಾಗಿ ಬಂದಿದೆ. ಹಂಗಾಗಿ ಗುಂಡಾ ಫಾರೆಸ್ಟ್ನಲ್ಲಿ ಆಡ್ಬೋದು. ಮತ್ತು ಹುಮ್ಮಸ್ಸು
ಇನ್ನು ಬೇರೆ ಬೇರೆ ಊರಿಂದ ಫ್ರೆಂಡ್ಗಳು ಎಲ್ಲರೂ ಬರ್ತಿದ್ದಾರೆ ನೋಡ್ಬೇಕಂತೆ. ಫುಲ್ಲು ಚೆನ್ನಾಗಿದೆ, ಸಂತೋಷ ಆಗ್ತೈತೆ. ಇನ್ನು ಡ್ಯಾಂನ ಕೆಳಭಾಗದಲ್ಲಿ ನಿರ್ಮಿಸಲಾಗಿರುವ ಉದ್ಯಾನವನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಕಳೆಯುವ ಕ್ಷಣವಂತೂ ಅದ್ಭುತ, ಅಮೋಘ. ಈ ಉದ್ಯಾನವನದಲ್ಲಿರುವ ಕೃತಕ ನೀರಿನ ಹೊಂಡದಲ್ಲಿರುವ ಬೋಟಿಂಗ್ ವ್ಯವಸ್ಥೆ ಪ್ರವಾಸಿಗರನ್ನ ಕೈಬೀಸಿ ಕರೆತಿದೆ. ಮೋಡ ಕವಿದ ವಾತಾವರಣದಲ್ಲಿ ಬೋಟ್ನಲ್ಲಿ ಒಂದು ರೌಂಡ್ ಹೋದ್ರೆ ಅದರ ಆನಂದವೇ ಬೇರೆ. ಇನ್ನು ಇಲ್ಲಿಯ ಜಿಂಕೆಯ ವನ, ಹಕ್ಕಿಗಳ ಚಿಲಿಪಿಲಿ, ಮೊಲಗಳ ಓಡಾಟ ಮನಸ್ಸಿಗೆ ಮುದ ನೀಡುತ್ತೆ. ಪ್ರತಿ ವರ್ಷ ಇಲ್ಲಿ ಆಗಸ್ಟ್ 15th ಟೈಮಲ್ಲಿ ಕ್ರೆಸ್ಟ್ ಗೋಟ್ಗಳನ್ನ ಓಪನ್ ಮಾಡ್ತಿದ್ರು. ಬಟ್ ಈ ವರ್ಷ ತುಂಬ ಅರ್ಲಿನೇ ನೀರು ಬಂದಿದೆ. ಸೊ ಇಲ್ಲಿ ನೋಡೋಕ್ಕೆಲ್ಲ ಪಿಕ್ನಿಕ್ ಸ್ಪಾಟ್ ತುಂಬ ಚೆನ್ನಾಗಿದೆ. ಒನ್ ಡೇ ಇಲ್ಲೆಲ್ಲ ಬಂದು ಫ್ಯಾಮಿಲಿ ಸಮೇತ ಎಲ್ಲ ಬಂದು ಪಿಕ್ನಿಕ್ ಬರ್ಬೋದು. ಮತ್ತು ಈವ್ನಿಂಗು ಮ್ಯೂಸಿಕಲ್ ಫೌಂಟೇನ್ ಅದೆಲ್ಲ ತುಂಬ ಚೆನ್ನಾಗಿ ನಡೀತದೆ. ಸೊ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಇಷ್ಟೇ ಅಲ್ಲದೆ ಉದ್ಯಾನವನದ ಮಧ್ಯೆ ಕೃಷ್ಣನ ವಿಗ್ರಹ ಕೂಡ ಇದೆ. ಇದಿಷ್ಟು ಹಗಲು ಹೊತ್ತಿನ ವಿಶೇಷ. ರಾತ್ರಿ ವೇಳೆಯಲ್ಲಂತೂ ಈ ಜಲಾಶಯದ ಸೌಂದರ್ಯ ಸವಿಯಲು ಖುದ್ದು ಚಂದ್ರನೇ ಧರೆಗೆ ಇಳಿದಂತೆ ಭಾಸವಾಗುತ್ತೆ. ರಾತ್ರಿ ವೇಳೆ ಡ್ಯಾಂನಿಂದ ಸುರಿಯುತ್ತಿರುವ ನೀರಿಗೆ ಲೈಟಿಂಗ್ ವ್ಯವಸ್ಥೆ ಮಾಡ್ತಾರೆ. ಇದನ್ನ ನೋಡೋಕೆ ನಿಂತ್ರೆ ಕಣ್ಣುಗಳನ್ನ ಮಿಟುಕಿಸದ ಹಾಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಈಗ ಡ್ಯಾಮ್ ಫುಲ್ ಆಗಿದೆ ಅಂದಿದ್ದಕ್ಕೆ ಬಂದಿರೋದು. ಫುಲ್ ಆಗಿದೆ ಅಂದ್ರೆ ಯಾವ ವರ್ಷನೂ ಈ ತರ ಆಗಿಲ್ಲ ಬಿಡಿ. ಬಾಗ್ಲುಗಳು ಈ ತರ ತೆಗ್ದಿರ್ತಿರ್ಲಿಲ್ಲ. ಇವಾಗ ಎಲ್ಲ ಬಾಗ್ಲು ಓಪನ್ ಆಗಿದೆ. ಮಕ್ಕಳು ಮರಿ ಎಲ್ಲ ಬಂದು ಸಂತೋಷವಾಗಿ ಜಾಲಿಯಾಗಿ ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಯಾವಾಗೂ ವರ್ಷ ಬಂದ್ರೂ ಈ ತರ ತುಂಬಿಲ್ಲ. ಈ ಸರಿ ಮಾತ್ರ ಫುಲ್ ಆಗ್ಬಿಟ್ಟಿದೆ ಡ್ಯಾಮ್. ಬಾಗ್ಲೆಲ್ಲ ತೆಗ್ದಿದ್ದಾರೆ. ಊಟ ಎಲ್ಲ ತಗೊಂಡ್ಬರ್ತೀವಿ. ಹುಡುಗರೆಲ್ಲ ಕರ್ಕೊಂಡ್ಬರ್ತೀವಿ. ಹುಡುಗರು ಸ್ಕೂಲ್ಗೂ ರಜೆ ಹಾಕ್ಬಿಟ್ಟಿದ್ವಿ ಇವತ್ತು. ಫುಲ್ ಎಂಜಾಯ್. ಮನೇಲಿ ಊಟ ಎಲ್ಲ ತಗೊಂಬಂದು ಊಟ ಎಲ್ಲ ಮಾಡಿ ಹುಡುಗರನ್ನೆಲ್ಲ ಕರ್ಕೊಂಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಏನೋ ಈ ತಿಂಗಳು ಮುಂಚಿತವಾಗಿ ಆಗಸ್ಟ್ 15ಗೆ ಎಲ್ಲರೂ ನೋಡ್ಲಿಕ್ಕೆ ಬರ್ತಿದ್ರು. ಅಂಥದ್ರಲ್ಲಿ ಸಾರಿ ತಿಂಗಳು ಮುಂಚಿತವಾಗಿ ತುಂಬಿರೋದ್ರಿಂದ ಭಾಳ ಖುಷಿ ಆಗ್ತಿದೆ. ಇನ್ನು ಸಾಕಷ್ಟು ಜನ ಕೂಡ ನೋಡ್ಲಿಕ್ಕೆ ಬರ್ತಿದ್ದಾರೆ. ನಮಗಂತೂ ಇಲ್ಲೇ ಇರ್ಬೇಕು ಅನ್ನಿಸ್ತಿದೆ ನಿಜ ಹೇಳ್ಬೇಕಂದ್ರೆ. ಎಲ್ಲ ಯಾಕಂದ್ರೆ ವಾಟರ್ ಪ್ಲೇಸ್ ಅಲ್ಲ, ತುಂಬಾನೇ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಗ್ತಿದೆ. ಎಲ್ಲರೂ ಸಾಕಷ್ಟು ಜನ ಬಂದಿದ್ದಾರೆ. ಡ್ಯಾಮ್ ಅಂದ್ರೆ ನಮ್ಮ ಹೊಸಪೇಟೆಲ್ ಇರೋದಂತೂ ತುಂಬಾ ನಿಜಕ್ಕೂ ನಮ್ಮ ಅದೃಷ್ಟನೇ ಅನ್ಸುತ್ತೆ. ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ. ಎಲ್ಲೆಲ್ಲಿಂದ ದೂರದಿಂದ ಬರ್ತಿದ್ದಾರೆ ಅಂತೆ. ಅಂಥದ್ರಲ್ಲಿ ನಾವು ಹೊಸಪೇಟೆಲ್ ಇರೋರು ಇಲ್ಲಿ ಬಂದು ನೋಡ್ಲಿಬೇಕಂದ್ರೆ ನಿಜಕ್ಕೂ ಅದೃಷ್ಟ ಅನ್ಸುತ್ತೆ. ಉದ್ಯಾನವನದ ಮ್ಯೂಸಿಕಲ್ ಫೌಂಟೇನ್ ಎಂಥವರನ್ನೂ ಮಂತ್ರ ಮುಗ್ಧರನ್ನಾಗಿಸುತ್ತದೆ. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದ ಮಧ್ಯೆ ವಿವಿಧ ಹಾಡುಗಳಿಗೆ ಫೌಂಟೇನ್ ನೀರು ನೃತ್ಯ ಮಾಡೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ತುಂಗಭದ್ರಾ ಆಡಳಿತ ಮಂಡಳಿ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದಾರೆ. ಮೋಡ ಮುಚ್ಚಿದ ಮತ್ತು ಆಗಾಗ್ಗೆ ಕಾಯುವ ಬಿಸಿಲಿನ ಮಧ್ಯೆ ಡ್ಯಾಮ್ ಸೊಬಗನ್ನ ನೋಡೋದೇ ಒಂದು ಆನಂದ. ರಾಜ್ಯದ ವಿವಿಧೆಡೆಯಿಂದ ಪ್ರವಾಸಿಗರ ದಂಡು ಡ್ಯಾಮ್ಗೆ ದೌಡಾಯಿಸ್ತಿದೆ. ನೀವು ಕೂಡ ಒಂದು ದಿನ ಬಿಡುವು ಮಾಡಿಕೊಂಡು ಜಲಾಶಯದ ವೈಭವವನ್ನ ನೋಡಿ ಆನಂದಿಸಿ. ಬಳ್ಳಾರಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್.